ನಮಸ್ಕಾರ ಆತ್ಮೀಯರೆಲ್ಲರಿಗೂ ಮತ್ತೊಂದು ಸಂಚಿಕೆಗೆ ಸ್ವಾಗತ. ಹಿಂದೆ ನಡೆಯುತ್ತಿದ್ದುದು ಮುಂದೆಯೂ ನಡೆಯುತ್ತದೆ. ಎಲ್ಲಿಯವರೆಗೆ ಇದರಲ್ಲಿ ಬದಲಾವಣೆ ಸಾಧ್ಯವಿಲ್ಲವೋ ಅಲ್ಲಿಯವರೆಗೂ ನಡೆಯುತ್ತಲೇ ಇರುತ್ತದೆ. ಅಂದರೆ ಹುಟ್ಟಿದವರೆಲ್ಲರೂ ಮಣ್ಣಾಗಲೇಬೇಕು. ಪಂಚಭೂತಗಳಿಂದಾದ ಈ ಶರೀರ ಪುನಃ ಅಲ್ಲೇ ಲೀನ ಹೊಂದಬೇಕು. ಎಷ್ಟೋ ರಾಜ ಮಹಾರಾಜರುಗಳು, ಶ್ರೀಮಂತರು ಈ ಭೂಮಿಯನ್ನು ಒಡೆತನಕ್ಕಾಗಿ ಹೊಡೆದಾಡಿ ಕಾನೂನುಬದ್ಧವಾಗಿ ನೆಲವನ್ನು ಭೂಮಿಯನ್ನು ಆಳಿದ ಭೂಪಾಲ ಎನಿಸಿಕೊಂಡರೂ ಸಹ ಕೊನೆಗೆ ಈ ಭೂಮಿಯೇ ನೆಲೆ ನೀಡಿದೆ. ಈ ಪೃಥ್ವಿ ನಿರಂತರ, ಹಾಗೆ ಹುಟ್ಟು ಸಾವುಗಳು ಸಹ ಅಪವಾದವಿಲ್ಲ. ಹುಟ್ಟಿದವ ಸಾಯಲೇಬೇಕು, ಸಾಯದೇ ಇರುವವ ಹುಟ್ಟಲು ಸಾಧ್ಯವೇ ಇಲ್ಲ. ಹಾಗಾದರೆ ಸಾವು ಎಂದರೇನು? ನಮಗೆ ಯಾವುದು ತಿಳಿದಿಲ್ಲವೋ ಆಗ ನಾವು ಅದನ್ನು ಬಹಳ ಎಚ್ಚರಿಕೆಯಿಂದ ವ್ಯವಹರಿಸುತ್ತೇವೆ. ಅದಕ್ಕಾಗಿಯೇ ಸಾವಿಗೆ ಭಯಪಡುವುದು. ಇಲ್ಲಿ ನಮ್ಮ ನಂತರ ನಮ್ಮ ಪರಿವಾರದ ಚಿಂತೆಯೇ ಈ ಭಯಕ್ಕೆ ಕಾರಣವಾಗಿರುತ್ತದೆ. ಅಂದರೆ ನಾವು ನಮ್ಮ ಸಂಸ್ಕೃತಿ, ಇತಿಹಾಸ, ಪುರಾಣಗಳ ಸರಿಯಾದ ತಿಳುವಳಿಕೆ ಹೊಂದಿದಾಗ ಈ ಭಯ ನಿವಾರಣೆ ಸಾಧ್ಯ. ಕೃಷ್ಣನ ಭಗವದ್ಗೀತೆಯ ಉಪದೇಶ ತಿಳಿದಾಗ ಈ ಭಯ ಅಥವಾ ಅಜ್ಞಾನ ನಿವಾರಣೆ ಆಗುತ್ತದೆ. ಜ್ಞಾನ ಅಥವಾ ತಿಳುವಳಿಕೆ ಇದ್ದಾಗ ಭಯ ಇರುವುದಿಲ್ಲ. ಅಂದರೆ ಈ ಆತ್ಮ ಶರೀರಗಳ ವ್ಯತ್ಯಾಸ ತಿಳಿದಾಗ ನಾವು ಸರಿಯಾಗಿ ಬದುಕಲು ಸಾಧ್ಯ. ಅಂದರೆ ಹಿಂಸೆ, ಅಸೂಯೆ ಬಿಟ್ಟು ಶಾಂತಿಯಿಂದ ಜೀವಿಸಬಹುದು. ಹಾಗೆ ನೋಡಿದರೆ ಹುಟ್ಟು ಸಾವು ಎಂಬುದು ಇಲ್ಲವೇ ಇಲ್ಲ. ಈ ಜೀವನ ನಿರಂತರ. ದಿನವೂ ಸಹ ನಾವು ಊಟ, ನಿದ್ದೆ, ಬಟ್ಟೆ ಬದಲಾಯಿಸುವ ಹಾಗೆ ಈ ಶರೀರವು ದಿನವೂ ಸಹ ನಿದ್ದೆ, ಎಚ್ಚರಗೊಳ್ಳುತ್ತದೆ, ಬಟ್ಟೆ ಬದಲಾವಣೆ ಮಾಡುತ್ತದೆ. ಆದರೆ ಇದು ನಮಗೆ ಕಾಣುವುದರಿಂದ ಅದು ಬೇರೆ ರೀತಿಯಲ್ಲಿ ನೋಡುವುದಿಲ್ಲ ನಾವುಗಳು. ಆದರೆ ಆತ್ಮ ಶರೀರ ಬದಲಾಯಿಸುವುದು ನಾವು ಪುನಃ ಆ ಶರೀರದೊಂದಿಗೆ ವ್ಯವಹಾರ ಅಸಾಧ್ಯ ಎಂದು ತಿಳಿಯುತ್ತದೆ. ಅದಕ್ಕಾಗಿ ಭಯ ಆವರಿಸುತ್ತದೆ. ಹಾಗೆ ನೋಡಿದರೆ ನಮ್ಮ ಸಂಸ್ಕೃತಿಯ ನಂಬಿಕೆಯಂತೆ ಓರ್ವ ವ್ಯಕ್ತಿ ಹುಟ್ಟೋದಕ್ಕೂ ಮುಂಚೆ ಆಕಾಶದಲ್ಲಿ ಮಳೆಯ ಹನಿಯ ಜೊತೆ ಭೂಮಿಗೆ ಬಂದು ಸಸ್ಯಗಳಲ್ಲಿ ಸೇರಿ ನಾವು ಸೇವಿಸುವ ಆಹಾರ ಪ್ರಾಣಿಜನ್ಯವಾಗಿರಬಹುದು ಅಥವಾ ಜನ್ಯವಾಗಿರಬಹುದು ಮೂಲಕ ಮಾನವನ ಶರೀರವನ್ನು ಸೇರಿ ಸ್ತ್ರೀಯಲ್ಲಿ ಜನಿಸುತ್ತಾನೆ. ಒಂದು ರೀತಿ ನಾವು ಸೇವಿಸುವ ಆಹಾರದಂತೆ ನಮ್ಮ ಕರ್ಮಗಳು ಸಸ್ಯಜನ್ಯ. ಅಕ್ಕಿ, ರಾಗಿ, ಜೋಳ, ಕಾಯಿಪಲ್ಯ ಯಾವುದೇ ಮೂಲಕ ನಮ್ಮ ಶರೀರವನ್ನು ಸೇರಿ ಜನಿಸುತ್ತೇವೆ. ಇದಕ್ಕಾಗಿ ನಾವು ಮಾಡುವ ಕರ್ಮ ಜನ್ಮಾಂತರಗಳ ಕರ್ಮ ಪತಿ, ಪುತ್ರ, ಸುತ, ಆಲಯ ಎಂದು ಹೇಳಿದ್ದಾರೆ. ಅದಕ್ಕೆ ಹೇಳಿದ್ದು ಹಿರಿಯರು, ಅಡುಗೆ ಮಾಡುವಾಗ ಶ್ರದ್ಧಾ ಭಕ್ತಿಯಿಂದ ಶುಚಿಯಾಗಿ ಒಳ್ಳೆಯ ಮನಸ್ಸಿನಿಂದ ಮಾಡಿ ದೇವರಿಗೆ ಅರ್ಪಿಸಿದಾಗ ಅದು ನಮ್ಮಲ್ಲಿ ನಮ್ಮ ಕುಲದ ಉನ್ನತಿಯನ್ನು ಹೊಂದಲು ಸಾಧ್ಯವೆನಿಸುತ್ತದೆ. ಕೇವಲ ಮಾನವ ಮಾತ್ರ ಅನುಭವ ಮತ್ತು ಅದಕ್ಕೆ ತಕ್ಕನಾಗಿ ವ್ಯವಹರಿಸಬಲ್ಲ. ಫೀಲಿಂಗ್ ಆ್ಯಂಡ್ ಎಕ್ಸ್ಪ್ರೆಷನ್. ಸಸ್ಯಗಳಿಗೂ ಸಹ ಫೀಲಿಂಗ್ ಇದೆ, ಆದರೆ ಅವುಗಳನ್ನು ಅದು ಎಕ್ಸ್ಪ್ರೆಸ್ ಮಾಡಲು ಸಾಧ್ಯವಿಲ್ಲ. ಮನುಷ್ಯನ ಈ ಎಕ್ಸ್ಪ್ರೆಷನ್ ಆಫ್ ಫೀಲಿಂಗ್, ನಾನು ಇಲ್ಲದಿದ್ದಾಗ ಮುಂದೇನು, ಅಥವಾ ಎಕ್ಸಿಸ್ಟೆನ್ಷಿಯಲ್ ಫೀಲಿಂಗ್ ಆರ್ ಫಿಯರ್ ಆರ್ ಐ ಡೋಂಟ್ ಹ್ಯಾವ್ ದಿ ಐಡೆಂಟಿಟಿ ಆಫ್ಟರ್ ದಿ ಡೆತ್, ಇದೇ ನಮ್ಮ ಭಯಕ್ಕೆ ಕಾರಣ. ಅದಕ್ಕಾಗಿಯೇ ಋಷಿ ಮುನಿಗಳು ಹೇಳಿದ್ದು, ಈ ಪ್ರಪಂಚಕ್ಕೆ ಪುನಃ ಬಂದು ಹೋಗುತ್ತಾ ವೇಷ ಧರಿಸಿ ಕಷ್ಟಪಡುತ್ತಾ ಇರುವಾಗಲೇ ನಮ್ಮ ಮೂಲ ರೂಪದ ಬಗ್ಗೆ ತಿಳುವಳಿಕೆ ಹೊಂದಬೇಕು ಎನ್ನುವುದು. ಇದೇ ಆತ್ಮಚಿಂತನೆ, ಆಧ್ಯಾತ್ಮ ಅಥವಾ ಮೋಕ್ಷ. ಇದನ್ನೇ ಸಹ ಶಂಕರರು ಹೇಳಿದ್ದು, ಭಜಗೋವಿಂದಂ ಭಜಗೋವಿಂದಂ. ಈ ಮಂತ್ರವೇ ಮನುಷ್ಯನ ಉದ್ಧಾರಕ್ಕೆ ಕಾರಣವಾಗುತ್ತದೆ. ಇಲ್ಲದಿದ್ದರೆ ಪುನರಪಿ ಮರಣಂ, ಪುನರಪಿ ಜನನಂ, ಪುನರಪಿ ಜನನಿ ಜಠರೇ
ಶಯನಂ. ಮುಂದಿನದು ಇಹ ಸಂಸಾರೇ. ಗೊತ್ತಲ್ಲ. ನಮಸ್ಕಾರ, ಧನ್ಯವಾದಗಳು.